ಕಣ್ಣೋ ಇಲ್ಲೋ ಗೊತ್ತಿಲ್ಲ, ಆ ಕೂಗಿನ ಧ್ವನಿಗೆ ಮಂತ್ರಮುಗ್ಧವಾದಂತಹ ನಾಗರ ಹಾವಿನಂತೆ ತಲೆ ಅಡಿ ಹಾಕಿಕೊಂಡು ಒಂದೂ ಮಾತನ್ನೇ ಹಾಡದೆ, ಅಂದ್ರೆ ಸುಮ್ಮನೆ ಮುಚ್ಕೊಂಡು ಒಂದೂ ಮಾತನ್ನು ಹಾಡದೆ ಅಲ್ಲಿಂದ ಓಡು ಹೋಗ್ತಾನೆ. ಶ್ರೀಮಾತೆ ನೀಡಿದ ಸಮಯೋಚಿತ ಸಹಾನುಭೂತಿಯಿಂದ ಆ ಹೆಂಗಸಿನ ಹೃದಯ ತುಂಬಿ ಬರುತ್ತೆ. ಅವಳ ಕೃತಜ್ಞತೆಯ ಭಾವದಿಂದ ಕಣ್ಣೀರ್ ಬೆರೆದು ಹತ್ತಳು. ಇಷ್ಟಕ್ಕೂ ಆಕೆಯಿಂದಾಗಿದ್ದ ಅಪರಾಧವೇನೆಂದು ವಿಚಾರಿಸಿದರೆ ಆಕೆ ಸಮಯಕ್ಕೆ ಸರಿಯಾಗಿ ಅಡಿಗೆ ಮಾಡಿಲ್ಲವಂತೆ. ಸ್ವಲ್ಪ ಹೊತ್ತಿಗೆಲ್ಲ ಅವಳ ಗಂಡನ ಕೋಪ ಇಳಿಯಿತು. ಬಂದು ಹೆಂಡತಿಯನ್ನು ಸಮಾಧಾನ ಪಡಿಸಿ ಮನೆಗೆ ಕರೆದುಕೊಂಡು ಹೋದ. ನಾವು ಮನೆಗಳಲ್ಲಿ ಒಂದು ಸ್ವಲ್ಪ ಟೈಮ್ ಅಡುಗೆ ಮಾಡಿದ್ರೆ ಟೈಮ್ ಅಂದರೆ ಏನು ಇರ್ತಾ ಇರ್ತಾರೆ ಗಂಡು ಏನು ಇಷ್ಟತ್ತಾದರೂ ಅಡುಗೆ ಮಾಡಿಲ್ಲ ಹಂಗೆ ಹಿಂಗೆ ಅಂತ. ಆದರೆ ಇತ್ತೀಚೆಗೆ ಟೌನ್ಗಳಾಗ ಹಂಗೆಲ್ಲ ಅಷ್ಟು ಹಂಗೆ ಒದಿಯಲ್ಲ. ಈಗ ಅವರು ಕೂಲಿ ಕೆಲಸ ಮಾಡಲ್ಲ, ಕೆಲಸಕ್ಕೆ ಹೋಗಿ ಬಂದಿರ್ತಾರೆ, ಹೊಟ್ಟೆ ಹಸ್ತಿರುತ್ತೆ, ಟೈಮ್ ಸರಿ ಅಡುಗೆ ಮಾಡಿರಲ್ಲ. ಹಾಗಾಗಿ ಆದರೆ ಮಾತು ಕೇಳಬೇಕು ಅಂತೂ ಹಂಗೆ ಅಷ್ಟೊಂದು ಒದಿಬಾರ್ದು. ಅವಳ ಕೃತಜ್ಞತೆ ಭಾವದಿಂದ ಸಪೋರ್ಟ್ ಮಾಡ್ತಾರೆ. ಕಣ್ಣೀರ್ಗೆರದು ಹತ್ಲು. ಇಷ್ಟಕ್ಕೂ ಆಕೆಯಿಂದಾಗಿ ಅಪರಾಧವೇನೆಂದು ವಿಚಾರಿಸಿದ್ರೆ ಆಕೆ ಸಮಯಕ್ಕೆ ಸರಿಯಾಗಿ ಅಡುಗೆ ಮಾಡಿಲ್ವಂತೆ. ಸ್ವಲ್ಪ ಹೊತ್ತಿಗೆಲ್ಲ ಅವಳ ಗಂಡನ ಕೋಪ ಎಳೆಯಿತು. ಮತ್ತೆ ಬಂದವಳು ಅವನು ಸಮಾಧಾನ ಮಾಡಿ ಹೆಂಡತಿಯನ್ನು ಮನೆ ಕರ್ಕೊಂಡು ಹೋಗ್ತಾರೆ. ಅಡಿಗೆ ಮಾಡ್ಕೊಂಡು ಹಾಗಾಗಿ ಶ್ರೀಮಾತೆಯವರು ಎಷ್ಟು ಸೌಮ್ಯ ಸೌಹಾರ್ದರಿದ್ರು, ಎಷ್ಟು ಗಂಭೀರವಾಗಿದ್ರು ಅಂತ ಶ್ರೀಮಾತೆಯವರು ಕೆಲವೊಮ್ಮೆ ತಮ್ಮಲ್ಲಿರುವಂತ ಹಾಗಾಗಿ ಶ್ರೀಮಾತೆಯವರ ವ್ಯಕ್ತಿತ್ವವನ್ನು ಹಿಂಗೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಮ್ಮೆ ಸರಸ್ವತಿ ರೂಪಿಣಿಯಾಗಿನೂ ಕಾಣಿಸ್ಕೊಂತಾರೆ, ಕೆಲವೊಮ್ಮೆ ರೌದ್ರ ರೂಪಿಣಿಯಾಗಿ ಕಾಣಿಸ್ಕೊಂತಾರೆ. ಯಾರ್ಯಾರು ಹೆಂಗ್ ಬೇಕೋ ಸಮಯ ಸಂದರ್ಭ ಅದಕ್ಕೆ ನೋಡಿ ಸಮಯೋಚಿತ ಸಹಾನುಭೂತಿಯಿಂದ ಆ ಟೈಮಿಗೆ ಶ್ರೀಮತಿಯವರು ನನಗೊಂದು ಸಂಬಂಧ ಇಲ್ಲ ಸುಮ್ಮನೆ ಕುತ್ಕೊಂಡಿದ್ರೆ ಜಪ ಮಾಡ್ಕೊಂತ ಅದಲ್ಲ, ಯಾರಿಗೇನಾದ್ರು